ಪ್ರತಿಭೆ ಅನಾವರಣಕ್ಕೆ ಸ್ವಯಂ ಅವಕಾಶದಿಂದ ದಾರಿ ಕಂಡುಕೊಳ್ಳಬೇಕಿದೆ ಎಂದು ಖ್ಯಾತ ಸಂಗೀತಗಾರ ವಿಜಯ್ ಪ್ರಕಾಶ್ ಹೇಳಿದ್ದಾರೆ. ಪೊನ್ನಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ದುರ್ಗಾ ಭೋಜಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಮಾಧ್ಯಮ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನೈಜ ಪ್ರತಿಭೆ ಹೊರತರಲು ಸ್ವಯಂ ಪ್ರಯತ್ನ ಕೂಡ ಮುಖ್ಯ. ಇಂದಿನ ತಂತ್ರಜ್ಞಾನ ಬೆಳವಣಿಗೆಯಲ್ಲಿ ಸಣ್ಣ ವಿಡಿಯೋ ತುಣುಕು ಕೂಡ ಅವಕಾಶ ತೆರೆದುಕೊಳ್ಳಲಿದೆ. ಸ್ವಯಂ ವೇದಿಕೆಯಿಂದ ವಿಶ್ವಮಟ್ಟದಲ್ಲಿ ಗಮನ ಸೆಳೆಯಲು ಪ್ರಯತ್ನಿಸಬೇಕಿದೆ ಎಂದರು. ಜೀವನಕ್ಕೆ ಸಂಗೀತವನ್ನ ಔಷಧ ರೂಪದಲ್ಲಿ ಬಳಸಿಕೊಳ್ಳಬೇಕು ಎಂದು ಸಲಹೆ ಮಾಡಿದರು. ಸಂಗೀತ ಕೇಳೋದ್ರಿಂದ ಮನಸ್ಸಿಗೆ ಮತ್ತು ದೇಹಕ್ಕೆ ಮುದ ದೊರೆಯುತ್ತೆ. ಇದು ಒಂದು ರೀತಿಯ ಔಷಧವಾಗಿದೆ ಎಂಬುದು ಸಂಶೋಧನೆಯ ವರದಿ ಕೂಡ ವ್ಯಕ್ತಪಡಿಸಿದೆ. ಕಲಾವಿದನಿಗಿಂತ ಕಲಾ ರಸಿಕತನ ಶ್ರೇಷ್ಠವಾಗಿದೆ. ಕಲೆಯನ್ನ ಆಸ್ವಾದಿಸಿದಾಗ ವೈಯಕ್ತಿಕವಾಗಿ ಮಾತ್ರವಲ್ಲದೆ ಸಮಾಜಕ್ಕೂ ಲಾಭವಾಗುತ್ತೆ ಎಂದರು. ಕೊಡಗು ಜಾಗತಿಕ ಮಟ್ಟದಲ್ಲಿ ಪ್ರವಾಸಿ ತಾಣವಾಗಿ ಗುರುತಿಸಿಕೊಂಡಿದೆ. ಇಲ್ಲಿನ ಸಂಪ್ರದಾಯ, ಪದ್ಧತಿ, ಸಂಸ್ಕೃತಿ ಎಲ್ಲಿ ಕೂಡ ಕಾಣಸಿಗೋದಿಲ್ಲ. ಇದರಿಂದಾಗಿ ಸಂಸ್ಕೃತಿ ಉಳಿಸುವ ಅವಶ್ಯಕತೆ ಇದೆ ಎಂದರು. ಪೊನ್ನಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಣ್ಣುವಂಡ ಕಿಶೋರ್ ನಾಚಪ್ಪ, ಪ್ರಧಾನ ಕಾರ್ಯದರ್ಶಿ ಎನ್ಎನ್ ದಿನೇಶ್, ಖಜಾಂಚಿ ವಿವಿ ಅರುಣ್ ಕುಮಾರ್, ನಿರ್ದೇಶಕರಾದ ಚಿಮ್ಮಣಮಾಡ ದರ್ಶನ್ ದೇವಯ್ಯ, ಜಗದೀಶ್ ಜೋಡಬೇಟಿ, ಸಿಂಗಿ ಸತೀಶ್, ಎಂಎಂ ಚನ್ನನಾಯಕ ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ. ಮತ್ತೆ ನನ್ನ ಪ್ರಕಾರ ಕಲಾವಿದನಿಗಿನ್ನ ಕಲಾ ರಸಿಕ ಶ್ರೇಷ್ಠ. ಯಾಕಂದರೆ ನಾವು ಹಾಡ್ತೀವಿ, ಆದರೆ ಅದನ್ನು ಕೇಳಿ ಅದನ್ನು ಆನಂದಿಸುವ ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಕಲಾವಿದನಿಗಿನ್ನ ಶ್ರೇಷ್ಠ ಯಾರು ಅಂದರೆ ಕಲಾ ರಸಿಕ. ಹಾಗೆ ಆ ಕಲಾ ರಸಿಕರೆಲ್ಲರೂ ಈ ಸಂಗೀತವನ್ನು ಆಲಿಸಿ ಆರೋಗ್ಯದಿಂದ ಜೀವನವನ್ನು ಕಳೀಬೋದು ಖಂಡಿತ ಅಂತ ನಾವು ಕಡೆದಾಗಿ ಸರ್, ನೀವು ಸಿನಿಮಾ ರಂಗದ ಒಂದು ಭಾಗ, ಅಲ್ಲಿಗೆ ಹೋಗಲ್ಲ, ನಾವು ಇಲ್ಲೇ ಇರ್ತೀವಿ. ಸಿನಿಮಾ ರಂಗದ ಭಾಗವಾದ ಕಾರಣ ಇವತ್ತು ಸಿನಿಮಾ 80 ಮತ್ತು 90ರ ದಶಕದಲ್ಲಿ ಇದ್ದಂತಹ ಮೌಲ್ಯಗಳು ಇವತ್ತು ಈ ಕಾಲದಲ್ಲಿ ಇದೆಯಾ, ಕಾಲಘಟ್ಟದಲ್ಲಿದೆಯಾ? ಸಾಮಾಜಿಕ ಬದ್ಧತೆಯನ್ನು ಈ ಸಿನಿಮಾ ರಂಗ ಹೊಂದಿದೆಯಾ? ಅಲ್ಲ, ಎಲ್ಲ ಬಗೆಯ ಚಿತ್ರಗಳು ಬರ್ತಾ ಇವೆ, ಮೌಲ್ಯಗಳಿರುವಂತಹ ಚಿತ್ರಗಳು ಬರ್ತಾ ಇವೆ. ಇನ್ನು ಕೆಲವು ಹೊಸ ಪ್ರಯೋಗಗಳ ಚಿತ್ರಗಳು ಬರ್ತಾ ಇವೆ. ಸಮಾಜ ಚಿತ್ರರಂಗ ಬೇರೆ ಅಲ್ಲ. ನಿಜಕ್ಕೆ ಹೇಳಬೇಕು ಅಂದರೆ ಸಮಾಜದಲ್ಲಿ ಏನೇನು ನಡೆಯುತ್ತೋ ಅದನ್ನೇ ಸಿನಿಮಾಗಳಲ್ಲಿ ತೋರಿಸ್ತೀವಿ. ಕೆಲವೊಮ್ಮೆ ಸಿನಿಮಾದಲ್ಲಿ ನಡೆಯೋದು ಸಮಾಜದಲ್ಲಿ ನಡೀಬೋದು, ಅದು ಬೇರೆ ವಿಷಯ. ಬಟ್ ಸಮಾಜ ಚಿತ್ರರಂಗ ಬೇರೆ ಏನಲ್ಲ ಸರ್. ಅಂದರೆ ನಾವು ಚಿತ್ರಗಳಲ್ಲಿ ಏನು ನೋಡ್ತೀವಿ, ಸಮಾಜದಲ್ಲಿ ನಡೆಯೋ ಒಂದು ಘಟನೆನೇ ನೋಡ್ತೀವಿ. ಹಾಗಾಗಿ ಬಹಳ ಮತ್ತೆ ಪರಿವರ್ತನೆ ಅನ್ನೋದನ್ನ ಯಾರೂ ತಡೆಯೋಕ್ಕಾಗಲ್ಲ. ಎಲ್ಲವೂ ಚೇಂಜ್. ನಾವು 10,000 ವರ್ಷದಿಂದ ಬೇರೆ ಥರ ಕಾಣ್ತಿದ್ವಂತೆ ಮನುಷ್ಯರೇ ಬೇರೆ ಥರ ಕಾಣಬೇಕಾದ್ರೆ ಇವತ್ತು ಸಮಾಜ, ಚಿತ್ರ, ಮನರಂಜನೆ ಮತ್ತು ನೋಡಿ ಇವತ್ತಿನ ದಿನ ನಮ್ಮ ಬಾಲ್ಯದಲ್ಲಿ ನಾನು ಮೈಸೂರಲ್ಲಿ ಓಡಾಡಬೇಕಾದ್ರೆ ಈ ರೀತಿ ಪ್ರಯೋಗಗಳು ಚಿತ್ರಗಳು ಬರ್ತಾ ಇವೆ. ಸಮಾಜ ಚಿತ್ರರಂಗ ಬೇರೆ ಅಲ್ಲ. ನಿಜಕ್ಕೆ ಹೇಳಬೇಕು ಅಂದರೆ ಸಮಾಜದಲ್ಲಿ ಏನೇನು ನಡೆಯುತ್ತೋ ಅದನ್ನೇ ಸಿನಿಮಾಗಳಲ್ಲಿ ತೋರಿಸ್ತೀವಿ. ಕೆಲವೊಮ್ಮೆ ಸಿನಿಮಾಲ್ಲಿ ನಡೆಯೋದು ಸಮಾಜದಲ್ಲಿ ನಡೀಬಹುದು, ಅದು ಬೇರೆ ವಿಷಯ. ಬಟ್ ಸಮಾಜ ಚಿತ್ರರಂಗ ಬೇರೆ ಏನಲ್ಲ ಸರ್. ಅಂದರೆ ನಾವು ಚಿತ್ರಗಳಲ್ಲಿ ಏನು ನೋಡ್ತೀವಿ, ಸಮಾಜದಲ್ಲಿ ನಡೆಯೋ ಒಂದು ಘಟನೆನೇ ನೋಡ್ತೀವಿ. ಹಾಗಾಗಿ ಬಹಳ ಮತ್ತೆ ಪರಿವರ್ತನೆ ಅನ್ನೋದನ್ನ ಯಾರೂ ತಡೆಯೋಕ್ಕಾಗಲ್ಲ. ಎಲ್ಲವೂ ಚೇಂಜ್. ನಾವು 10,000 ವರ್ಷದಿಂದ ಬೇರೆ ಥರ ಕಾಣ್ತಿದ್ವಂತೆ ಮನುಷ್ಯರೇ ಬೇರೆ ಥರ ಕಾಣಬೇಕಾದ್ರೆ ಇವತ್ತು ಸಮಾಜ, ಚಿತ್ರ, ಮನರಂಜನೆ ಮತ್ತು ನೋಡಿ ಇವತ್ತಿನ ದಿನ ನಮ್ಮ ಬಾಲ್ಯದಲ್ಲಿ ನಾನು ಮೈಸೂರಲ್ಲಿ ಓಡಾಡಬೇಕಾದ್ರೆ ಈ ರೀತಿ ಒಂದು ಭವಿಷ್ಯದಲ್ಲಿ ಕೈಗೆ ಬರುತ್ತೆ ಅಂತ ಊಹಿಸಿರಲಿಲ್ಲ. ಎಲ್ಲದರಲ್ಲೂ ಬದಲಾವಣೆ ಇದೆ. ಈ ಬರೀ ಚಿತ್ರರಂಗದಲ್ಲಿ ಬದಲಾವಣೆ ಅಥವಾ ಬರೀ ಇದ್ರ ಒಂದರಲ್ಲಿ ಬದಲಾವಣೆ ಅಂತಿಲ್ಲ, ಎಲ್ಲವೂ ಬದಲಾಗಿದೆ. ಮತ್ತು ಟೆಕ್ನಾಲಜಿ ಬಂದಮೇಲೆ ಬಹುಶಃ ಬಹಳ ತೀವ್ರ ಗತಿಯಲ್ಲಿ ಬದಲಾವಣೆ ಆಗಿದೆ.